ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ವ್ಲಾಗ್. ಇವತ್ತು ಉಬ್ಬಿದ ರೀತಿಯಲ್ಲಿ ಪೂರಿನ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಎಲ್ಲ ಪೂರಿಗಳು ಚೆನ್ನಾಗಿ ಉಬ್ಬುತ್ತೆ. ಈ ಥರ ಸಿಂಪಲ್ಲಾಗಿ ಮಾಡಿದರೂ ಸಹ ನಾನಿಲ್ಲಿ ಪೂರಿಯನ್ನು ಮಾಡಲಿಕ್ಕೆ 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಮೈದಾ ಹಿಟ್ಟಲ್ಲೂ ಮಾಡ್ಬೋದು, ಇಲ್ಲಾಂದರೆ ಮೈದಾ ಹಿಟ್ಟು ಗೋಧಿ ಹಿಟ್ಟನ್ನು ಸಹ ಮಿಕ್ಸ್ ಮಾಡಿಬಿಟ್ಟು ಮಾಡ್ಬೋದು. ನಾನಿಲ್ಲಿ ಪೂರ್ತಿಯಾಗಿ ಇವತ್ತು ಗೋಧಿ ಹಿಟ್ಟಲ್ಲೇ ಮಾಡ್ಕೊತಾ ಇದ್ದೀನಿ. ಗೋಧಿ ಹಿಟ್ಟಲ್ಲೂ ಸಹ ಮಾಡಿದ್ರೆ ತುಂಬ ಚೆನ್ನಾಗಿ ಪೂರಿ ಉಬ್ಬುತ್ತೆ. 2 ಕಪ್ಪಿಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಒಂದು ಚಿಟಕಿ ಸೋಡಾವನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಉಪ್ಪು ಮತ್ತು ಚಿಟಕಿ ಸೋಡಾವನ್ನು ಸೇರಿಸ್ಕೊತಾ ಇದ್ದೀನಿ. ಸೋಡಾ ಸೇರಿಸಲಿಲ್ಲ ಅಂದ್ರೂ ಉಬ್ಬು ಬರುತ್ತೆ. ಸೋಡಾ ಸೇರಿಸಿದ್ರೆ ಇನ್ನೂ ಚೆನ್ನಾಗಿ ಉಬ್ಬು ಬರುತ್ತೆ. ಅದರಿಂದ ಒಂದು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಅಷ್ಟೇ ಸೋಡಾವನ್ನು. ಈಗ ಚೆನ್ನಾಗಿ ಅದಕ್ಕೆ ನೀರನ್ನು ಹಾಕ್ಬಿಟ್ಟು ಸ್ವಲ್ಪ ನಾದ್ಬಿಟ್ಟು ಕಲಿಸ್ಕೊಬೇಕಾಗುತ್ತೆ. ಚೆನ್ನಾಗಿ ಕಲಿಸಿದ್ಮೇಲೆ ಅದಕ್ಕೆ ಒಂದು ಸ್ಪೂನಷ್ಟು ನಾನು ಎಣ್ಣೆಯನ್ನು ಸಹ ಹಾಕೋತಾ ಇದ್ದೀನಿ. ಎಣ್ಣೆಯನ್ನು ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಅದನ್ನು ನಾದ್ಬಿಟ್ಟು ಅದನ್ನು ಸ್ವಲ್ಪ ಹೀಗೆ ನೋಡಿ ನಾದ್ಬಿಟ್ಟು ಅದನ್ನು ಒಂದು 10 ನಿಮಿಷ ನೆನೆಯಲಿಕ್ಕೆ ಇಡಬೇಕಾಗುತ್ತೆ. ಪೂರಿ ಚೆನ್ನಾಗಿ ಬರುತ್ತೆ ಉಬ್ಬಿ. ಅದರಿಂದ ಈಗ ಅದನ್ನು ನಾನೇನು ಕಲಸಿಟ್ಕೊಂಡಿದ್ದೀನಿ, ತುಂಬ ತೆಳುವಾಗೂ ಕಲಿಸ್ಬಾರ್ದು, ತುಂಬ ಗಟ್ಟಿಯಾಗೂ ಕಲಿಸ್ಬಾರ್ದು, ಮೀಡಿಯಮಲ್ಲಿ ಹಾಗೆ ಕಲಿಸ್ಬಿಟ್ಟು ಇಟ್ಕೊಬೇಕು. ಈಗ ನಂತರ ಅದನ್ನು ಪೂರಿಯನ್ನು ಕರೀಲಿಕ್ಕೆ ನಾನು ಈಗೇನು ಕಲಸಿಟ್ಕೊಂಡಿದ್ದೀನಿ ನೋಡಿ, ಒಂದು 10 ಮಿನಿಟ್ಸ್ ಆದಮೇಲೆ ಪೂರಿಯನ್ನು ಕರೀಲಿಕ್ಕೆ ನಾನಿಲ್ಲಿ ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಬಾಣಲಿಗೆ. ಈಗ ಅದು ಎಣ್ಣೆ ಕಾಯೋದ್ರೊಳಗೆ ಇಲ್ಲಿ ನಾವು ಪೂರಿಯನ್ನು ಸಹ ಲಟ್ಟಿಸ್ಕೊಬೋದು. ಈಗ ನೋಡಿ, ಅದು ನಾವು ಆಯಿಲ್ ಏನು ಹಾಕಿಟ್ಟಿದ್ವೋ ಅಲ್ವಾ, ನೀಟಾಗಿ ಅದು ಎಳ್ಕೊಂಡಿರುತ್ತೆ. ಈಗ ಚೆನ್ನಾಗಿ ನಾದ್ಕೋಬೇಕು ಕೈನಲ್ಲಿ. ನಾವೇನು ಪೂರಿ ಮಾಡ್ತೀವಿ ನೋಡಿ, ಆ ಟೈಮ್ನಲ್ಲಿ ಈ ಥರ ಚೆನ್ನಾಗಿ ನಾವು ನಾದ್ಕೊಂಡ್ರೆ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ. ಎಲ್ಲ ಪೂರಿಗಳು ಚೆನ್ನಾಗಿ ಉಬ್ಬಿ ಬರುತ್ತೆ. ನಾನು ಇದೇ ರೀತಿ ಒಂದು 5 ನಿಮಿಷ ಆ ಥರ ನಾದ್ಕೊಂಡಿದ್ದೀನಿ. ನಾದ್ಕೊಂಡ್ಮೇಲೆ ಈ ಥರ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೋತಾ ಇದ್ದೀನಿ. ಅಂದರೆ ನಾವು ಎಷ್ಟು ಪೂರಿಗಳನ್ನ ಈಗ ಈ ಟೈಮಲ್ಲಿ ಮಾಡ್ಕೋಬೇಕು ಅಷ್ಟು ಉಂಡೆಗಳನ್ನ ಮುಂಚೆನೇ ರೆಡಿ ಮಾಡಿಟ್ಕೊಂಡು ನಂತರ ಪೂರಿಯನ್ನು ಹರ್ಕೊಂಡ್ರೆ ಸರಿಯಾಗುತ್ತೆ. ಮತ್ತು ಇದನ್ನು ನಾವು ಯಾವ ಸೈಜಲ್ಲಾದರೂ ಮಾಡ್ಕೊಳ್ಬೋದು. ಚಿಕ್ಕ ಸೈಜಲ್ಲಾದರೂ ಮಾಡ್ಕೊಳ್ಬೋದು, ಇಲ್ಲಾಂದರೆ ದೊಡ್ಡ ಸೈಜಲ್ಲಾದರೂ ಮಾಡ್ಕೊಳ್ಬೋದು. ಮತ್ತು ಒಂದು ಸ್ವಲ್ಪ ಸೋಡಾ ಹಾಕೋದ್ರಿಂದ ಪೂರಿ ಚೆನ್ನಾಗಿ ಉಬ್ಬುತ್ತೆ. ಎಲ್ಲ ಪೂರಿಗಳು ಚೆನ್ನಾಗಿ ಉಬ್ಬುತ್ತೆ. ನಂತರ ನಾನಿಲ್ಲಿ ಅರಿಲಿಕ್ಕೆ ಅದೇನು ಚಪಾತಿ ಮಣೆ ಇರುತ್ತೆ, ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ. ನಾವು ಆಯಿಲ್ ಆದರೂ ಹಾಕ್ಕೊಳ್ಬೋದು, ಇಲ್ಲಾಂದರೆ ಯಾವುದೇ ಒಂದು ಗೋಧಿ ಹಿಟ್ಟು ಇಲ್ಲಾಂದರೆ ಮೈದಾ ಹಿಟ್ಟನ್ನಾದರೂ ಡಸ್ಟ್ ಮಾಡ್ಕೊಂಡು ಅದ್ರ ಮೇಲೆ ಪೂರಿಯನ್ನು ಹರ್ಕೊಳ್ಬೋದು. ನಾನಿಲ್ಲಿ ಆಯಿಲನ್ನು, ಏಕೆಂದರೆ ಆಯಿಲ್ ಹಾಕಿದ್ರೆ ಅದು ಹಿಟ್ಟೇನಿರುತ್ತೆ ಅಲ್ವಾ, ಡ್ರೈ ಹಿಟ್ಟು, ಅದು ಎಣ್ಣೆಗೆ ಆಗಲ್ಲ. ಆಗ ಎಣ್ಣೆ ಸ್ವಲ್ಪ ಫ್ರೆಶ್ ಆಗಿರುತ್ತೆ ಅಂತ ಆಯಿಲ್ ಹಾಕ್ಕೊಳ್ತೀನಿ ಅಷ್ಟೇ. ಮತ್ತು ತುಂಬ ತೆಳುವಾಗೂ ಅರಿಬಾರ್ದು, ತುಂಬ ದಪ್ಪವಾಗೂ ಇರಬಾರ್ದು, ಮೀಡಿಯಮ್ ಆಗಿ ಈ ರೀತಿ ಹರ್ಕೊಂಡ್ರೆ ಸರಿ ಉಬ್ಬುತ್ತೆ ಚೆನ್ನಾಗಿ. ತುಂಬ ತೆಳುವಾಗಿ ಮಾಡ್ಕೊಂಡ್ಬಿಟ್ರೂ ಸಹ ಉಬ್ಬಲ್ಲ, ತುಂಬ ಗಟ್ಟಿಯಾಗಿ ಅಂದರೆ ಸ್ವಲ್ಪ ದಪ್ಪದಾಗಿ ಮಾಡಿಕೊಂಡ್ರೂ ಸಹ ಚೆನ್ನಾಗಿ ಉಬ್ಬಲ್ಲ. ಮೀಡಿಯಮ್ ಆಗಿ ಹರ್ಕೊಂಡ್ರೆ ಆಯಿತು ಅಷ್ಟೇ. ನೋಡಿ, ಈಗ ಎಷ್ಟು ಪೂರಿಗಳನ್ನ ಕರಿಬೇಕು ಎಲ್ಲವನ್ನು ಸಹ ಒಟ್ಟಿಗೆ ಈ ರೀತಿ ಹರ್ಕೊಂಡು ಇಟ್ಕೊಂಡ್ರೆ ಆಯಿತು. ಮತ್ತು ಒಂದೇ ಸರಿ ಅದನ್ನು ಫ್ರೈ ಮಾಡ್ಕೊಂಡ್ಬಿಡ್ಬೋದು. ಈಗ ನಾನು ಏನು ಅರಿತಾ ಇದ್ದೀನಿ ಎಲ್ಲದಕ್ಕೂ ಅಷ್ಟೇ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು, ಅಂದರೆ ಅದೇನು ಚಪಾತಿ ಮಣೆ ಇದೆ ಅದಕ್ಕೆ ಆಯಿಲ್ ಹಾಕ್ಬಿಟ್ಟು ಹರ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಅದನ್ನು ಫ್ರೈ ಮಾಡಿಬಿಟ್ಟು ಸಹ ತೋರಿಸ್ತಾ ಇದ್ದೀನಿ. ಎಲ್ಲ ಪೂರಿಗಳು ಸಹ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ನೀವು ಅದೇನು ಆಯಿಲ್ ನಾನು ತುಂಬ ಆಯಿಲು ಸಹ ಏನು ಇಟ್ಕೊಂಡಿಲ್ಲ. ಅದು ಹಾಕಿದ ತಕ್ಷಣ ನೋಡಿ ಎಷ್ಟು ಚೆನ್ನಾಗಿ ಸ್ವಲ್ಪ ಪ್ರೆಸ್ ಮಾಡಬೇಕು. ನಾವಲ್ಲಿ ಏನು ಬೇಯಿಸ್ಲಿಕ್ಕೆ ಇಟ್ಕೊಂಡಿರ್ತೀವಿ ಅದನ್ನು ಹಾಕಿದ ತಕ್ಷಣ ಅದು ಚೆನ್ನಾಗಿ ಉಬ್ಬಿ ಬಂದುಬಿಡುತ್ತೆ. ನಮಗೆ ಎಷ್ಟು ರೋಸ್ಟ್ ಬೇಕೋ ಅಷ್ಟನ್ನು ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ. ನಮಗೆ ಯಾವ ಕಲರಲ್ಲಿ ಒಂದು ಸ್ವಲ್ಪ ತುಂಬ ಕಲರ್ ಚೇಂಜ್ ಆಗಬೇಕು ಅಂದರೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು. ತುಂಬ ಕಲರ್ ಬೇಡ ಅಂದರೆ ಇಮಿಡಿಯೇಟಾಗಿ ಅದನ್ನು ಟರ್ನ್ ಮಾಡಿಕೊಂಡು ತೆಗೆದ್ರೆ ಆಯಿತು ಅಷ್ಟೇ. ನೋಡಿ, ಎಲ್ಲ ಪೂರಿಗಳು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ಪೂರಿ ಉಬ್ಬಿ ಬರೋದೇನು ತುಂಬ ಏನು ಕಷ್ಟ ಆಗಲ್ಲ. ಮೀಡಿಯಮ್ ಆಗಿ ನಾವು ಹಿಟ್ಟನ್ನು, ಗೋಧಿ ಹಿಟ್ಟಲ್ಲೂ ಸಹ ಇದು ಪೂರ್ತಿಯಾಗಿ ನಾನು ಗೋಧಿ ಹಿಟ್ಟಲ್ಲೇ ಮಾಡ್ಕೊಂಡಿದ್ದೀನಿ. ನೋಡಿ, ಎಲ್ಲ ಪೂರಿಗಳು ಚೆನ್ನಾಗಿ ಉಬ್ಬಿ ಬಂದಿದೆ. ಮತ್ತು ಇದು ಆಲೂಗೆಡ್ಡೆ ಸಾಗು ಇಲ್ಲಾಂದರೆ ಯಾವುದೇ ನಾನ್ ವೆಜ್ ಗ್ರೇವಿಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ರೀತಿ ಉಬ್ಬಿದ ಪೂರಿಗಳನ್ನ ಮಾಡ್ಕೊಬೇಕು ಅಂದರೆ ಅದೇನು ಹಿಟ್ಟನ್ನು ಕಲಿಸ್ಕೊಳ್ತೀವಿ ಚೆನ್ನಾಗಿ ನಾದ್ಕೊಂಡ್ರೆ ತುಂಬ ಚೆನ್ನಾಗಿ ಪೂರಿಗಳು ಬರುತ್ತೆ. ರೆಸಿಪಿ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ, ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.